ಈ ಮೆಟ್ರೋ ದರ ಏರಿಕೆ ಇದೆಯಲ್ಲ, ಇದು ಜನಗಳ ಪರಿಸ್ಥಿತಿ ಹೇಗಿದೆ ಅಂತ ಗೊತ್ತಿಲ್ಲದವರು ಮೇಲೆ ಮೇಲೆ ಕೂತ್ಕೊಂಡ್ರೆ ಏನಾಗುತ್ತೆ ಅನ್ನೋದಕ್ಕೆ ಇದು ಕಾರಣ. ಮೆಟ್ರೋ ದರ ಏರಿಕೆಯಿಂದ ಪ್ರಯಾಣಿಕರು ಬೇಸತ್ತು ಹೋಗಿದ್ದಾರೆ. ಈಗೇನಾದರೂ ಬೆಂಗಳೂರಿನಲ್ಲಿ ಎಲೆಕ್ಷನ್ ಆದರೆ ಆಡಳಿತ ಪಕ್ಷ ಉಡಿಸಾಗ್ಬಿಡ್ತದೆ. ಈಗೇನಾದರೂ BBMP ಎಲೆಕ್ಷನ್ ಈಗ ಮಾಡಬೇಕು, ನೀನು ನೋಡಬೇಕಿದೆ. ದರ ಹೆಚ್ಚಳದಿಂದಾಗಿ ಬಸ್ಗಳತ್ತ ಮುಖ ಮಾಡ್ತಾ ಇದ್ದಾರೆ ಜನ. ಆದ್ದರಿಂದ ಚೂರೇ ಚೂರು ಬೆಲೆ ಇಳಿಸಿ BMRCL ಜನರನ್ನು ಸೆಳೆಯಲು ಮುಂದಾಗಿದೆ. ಜಾಸ್ತಿ ಮಾಡಿದ್ದು 100, ಇಳಿಸ್ತಾ ಇರೋದು 3. ಬನ್ನಿ ಒಂದು ರಿಪೋರ್ಟ್. ಮೆಟ್ರೋ ಪ್ರಯಾಣಿಕರಿಗೆ ಲಾಭದಿಂದಲೇ ಲಾಸ್. 100 ಏರಿಕೆ, 3 ಇಳಿಸಿದ BMRCL. ಕೊಟ್ಟೋನು ಕೋಡಂಗಿ, ಇಸ್ಕೊಂಡೋನು ಇರ್ಭದ್ರ ಅಂತಾರಲ್ಲ, ಅದು ಮೆಟ್ರೋ ವಿಚಾರದಲ್ಲಿ ನಿಜವಾಗ್ತಾ ಇದೆ. BMRCL ಇದೀಗ ಕೊಟ್ಟಂತೆ ಮಾಡಿ ಕಿತ್ಕೊಳ್ತಾ ಇದೆ. ಕೆಲವೊಂದು ಮಾರ್ಗದಲ್ಲಷ್ಟೇ ಬೆಲೆ ಇಳಿಕೆಯಾಗಿತ್ತು. ಅದನ್ನ ಕಂಡು ಪ್ರಯಾಣಿಕರು ಕೆರಳಿ ಕೆಂಡವಾಗಿದ್ದಾರೆ. ಮೆಜೆಸ್ಟಿಕ್ನಿಂದ ರೇಷ್ಮೆ ಸಂಸ್ಥೆಗಿದ್ದ 70 ರೂಪಾಯಿ ಟಿಕೆಟ್ ಈಗ 60 ರೂಪಾಯಿ ಆಗಿದೆ. ಮೆಜೆಸ್ಟಿಕ್ನಿಂದ ಬೈಯಪ್ಪನಹಳ್ಳಿಗೆ 60 ರೂಪಾಯಿ ಇದ್ದ ಬೆಲೆ 50 ರೂಪಾಯಿಗೆ ಇಳಿಕೆಯಾಗಿದೆ. ಜಾಲಹಳ್ಳಿಯಿಂದ ರೇಷ್ಮೆ ಸಂಸ್ಥೆಗೆ 90 ರೂಪಾಯಿ ಇತ್ತು, ಈಗಲೂ ಅಷ್ಟೇ ಇರುತ್ತೆ. ಮೆಜೆಸ್ಟಿಕ್ನಿಂದ ವೈಟ್ ಫೀಲ್ಡ್ಗೆ 90 ರೂಪಾಯಿ ಇತ್ತು, 80 ರೂಪಾಯಿ ಆಗಿದೆ. ಮೆಜೆಸ್ಟಿಕ್ನಿಂದ ಚಲ್ಲಘಟ್ಟಕ್ಕೆ 70 ರೂಪಾಯಿ ಇದ್ದ ದರ 60 ರೂಪಾಯಿ ಆಗಿದೆ. ಮೆಜೆಸ್ಟಿಕ್ನಿಂದ ವಿಧಾನಸೌಧಕ್ಕೆ 20 ರೂಪಾಯಿ ಬದಲು 10 ರೂಪಾಯಿ ಕೊಡಬೇಕು. ಮೆಜೆಸ್ಟಿಕ್ನಿಂದ ಕಬ್ಬನ್ ಪಾರ್ಕ್ಗೆ ಹೋಗೋರು ಮೊದಲಿನಂತೆ 20 ರೂಪಾಯಿ ನೀಡಬೇಕು. ಈ ಮೆಟ್ರೋ ದರ ಏರಿಕೆ ಇದೆಯಲ್ಲ, ಇದು ಜನಗಳ ಪರಿಸ್ಥಿತಿ ಹೇಗಿದೆ ಅಂತ ಗೊತ್ತಿಲ್ಲದವರು ಮೇಲೆ ಮೇಲೆ ಕೂತ್ಕೊಂಡ್ರೆ ಏನಾಗುತ್ತೆ ಅನ್ನೋದಕ್ಕೆ ಇದು ಕಾರಣ. ಮೆಟ್ರೋ ದರ ಏರಿಕೆಯಿಂದ ಪ್ರಯಾಣಿಕರು ಬೇಸತ್ತು ಹೋಗಿದ್ದಾರೆ. ಈಗೇನಾದರೂ ಬೆಂಗಳೂರಿನಲ್ಲಿ ಎಲೆಕ್ಷನ್ ಆದರೆ ಆಡಳಿತ ಪಕ್ಷ ಉಡಿಸಾಗ್ಬಿಡ್ತದೆ. ಈಗೇನಾದರೂ BBMP ಎಲೆಕ್ಷನ್ ಈಗ ಮಾಡಬೇಕು, ನೀನು ನೋಡಬೇಕಿದೆ. ದರ ಹೆಚ್ಚಳದಿಂದಾಗಿ ಬಸ್ಗಳತ್ತ ಮುಖ ಮಾಡ್ತಾ ಇದ್ದಾರೆ ಜನ. ಆದ್ದರಿಂದ ಚೂರೇ ಚೂರು ಬೆಲೆ ಇಳಿಸಿ BMRCL ಜನರನ್ನು ಸೆಳೆಯಲು ಮುಂದಾಗಿದೆ. ಜಾಸ್ತಿ ಮಾಡಿದ್ದು 100, ಇಳಿಸ್ತಾ ಇರೋದು 3. ಬನ್ನಿ ಒಂದು ರಿಪೋರ್ಟ್. ಮೆಟ್ರೋ ಪ್ರಯಾಣಿಕರಿಗೆ ಲಾಭದಿಂದಲೇ ಲಾಸ್. 100 ಏರಿಕೆ, 3 ಇಳಿಸಿದ BMRCL. ಕೊಟ್ಟೋನು ಕೋಡಂಗಿ, ಇಸ್ಕೊಂಡೋನು ಇರ್ಭದ್ರ ಅಂತಾರಲ್ಲ, ಅದು ಮೆಟ್ರೋ ವಿಚಾರದಲ್ಲಿ ನಿಜವಾಗ್ತಾ ಇದೆ. BMRCL ಇದೀಗ ಕೊಟ್ಟಂತೆ ಮಾಡಿ ಕಿತ್ಕೊಳ್ತಾ ಇದೆ. ಕೆಲವೊಂದು ಮಾರ್ಗದಲ್ಲಷ್ಟೇ ಬೆಲೆ ಇಳಿಕೆಯಾಗಿತ್ತು. ಅದನ್ನ ಕಂಡು ಪ್ರಯಾಣಿಕರು ಕೆರಳಿ ಕೆಂಡವಾಗಿದ್ದಾರೆ. ಮೆಜೆಸ್ಟಿಕ್ನಿಂದ ರೇಷ್ಮೆ ಸಂಸ್ಥೆಗಿದ್ದ 70 ರೂಪಾಯಿ ಟಿಕೆಟ್ ಈಗ 60 ರೂಪಾಯಿ ಆಗಿದೆ. ಮೆಜೆಸ್ಟಿಕ್ನಿಂದ ಬೈಯಪ್ಪನಹಳ್ಳಿಗೆ 60 ರೂಪಾಯಿ ಇದ್ದ ಬೆಲೆ 50 ರೂಪಾಯಿಗೆ ಇಳಿಕೆಯಾಗಿದೆ. ಜಾಲಹಳ್ಳಿಯಿಂದ ರೇಷ್ಮೆ ಸಂಸ್ಥೆಗೆ 90 ರೂಪಾಯಿ ಇತ್ತು, ಈಗಲೂ ಅಷ್ಟೇ ಇರುತ್ತೆ. ಮೆಜೆಸ್ಟಿಕ್ನಿಂದ ವೈಟ್ ಫೀಲ್ಡ್ಗೆ 90 ರೂಪಾಯಿ ಇತ್ತು, 80 ರೂಪಾಯಿ ಆಗಿದೆ. ಮೆಜೆಸ್ಟಿಕ್ನಿಂದ ಚಲ್ಲಘಟ್ಟಕ್ಕೆ 70 ರೂಪಾಯಿ ಇದ್ದ ದರ 60 ರೂಪಾಯಿ ಆಗಿದೆ. ಮೆಜೆಸ್ಟಿಕ್ನಿಂದ ವಿಧಾನಸೌಧಕ್ಕೆ 20 ರೂಪಾಯಿ ಬದಲು 10 ರೂಪಾಯಿ ಕೊಡಬೇಕು. ಮೆಜೆಸ್ಟಿಕ್ನಿಂದ ಕಬ್ಬನ್ ಪಾರ್ಕ್ಗೆ ಹೋಗೋರು ಮೊದಲಿನಂತೆ 20 ರೂಪಾಯಿ ನೀಡಬೇಕು. ಈ ಮೆಟ್ರೋ ದರ ಏರಿಕೆ ಇದೆಯಲ್ಲ, ಇದು ಜನಗಳ ಪರಿಸ್ಥಿತಿ ಹೇಗಿದೆ ಅಂತ ಗೊತ್ತಿಲ್ಲದವರು ಮೇಲೆ ಮೇಲೆ ಕೂತ್ಕೊಂಡ್ರೆ ಏನಾಗುತ್ತೆ ಅನ್ನೋದಕ್ಕೆ ಇದು ಕಾರಣ. ಮೆಟ್ರೋ ದರ ಏರಿಕೆಯಿಂದ ಪ್ರಯಾಣಿಕರು ಬೇಸತ್ತು ಹೋಗಿದ್ದಾರೆ. ಈಗೇನಾದರೂ ಬೆಂಗಳೂರಿನಲ್ಲಿ ಎಲೆಕ್ಷನ್ ಆದರೆ ಆಡಳಿತ ಪಕ್ಷ ಉಡಿಸಾಗ್ಬಿಡ್ತದೆ. ಈಗೇನಾದರೂ BBMP ಎಲೆಕ್ಷನ್ ಈಗ ಮಾಡಬೇಕು, ನೀನು ನೋಡಬೇಕಿದೆ. ದರ ಹೆಚ್ಚಳದಿಂದಾಗಿ ಬಸ್ಗಳತ್ತ ಮುಖ ಮಾಡ್ತಾ ಇದ್ದಾರೆ ಜನ. ಆದ್ದರಿಂದ ಚೂರೇ ಚೂರು ಬೆಲೆ ಇಳಿಸಿ BMRCL ಜನರನ್ನು ಸೆಳೆಯಲು ಮುಂದಾಗಿದೆ. ಜಾಸ್ತಿ ಮಾಡಿದ್ದು 100, ಇಳಿಸ್ತಾ ಇರೋದು 3. ಬನ್ನಿ ಒಂದು ರಿಪೋರ್ಟ್. ಮೆಟ್ರೋ ಪ್ರಯಾಣಿಕರಿಗೆ ಲಾಭದಿಂದಲೇ ಲಾಸ್. 100 ಏರಿಕೆ, 3 ಇಳಿಸಿದ BMRCL. ಕೊಟ್ಟೋನು ಕೋಡಂಗಿ, ಇಸ್ಕೊಂಡೋನು ಇರ್ಭದ್ರ ಅಂತಾರಲ್ಲ, ಅದು ಮೆಟ್ರೋ ವಿಚಾರದಲ್ಲಿ ನಿಜವಾಗ್ತಾ ಇದೆ. BMRCL ಇದೀಗ ಕೊಟ್ಟಂತೆ ಮಾಡಿ ಕಿತ್ಕೊಳ್ತಾ ಇದೆ. ಕೆಲವೊಂದು ಮಾರ್ಗದಲ್ಲಷ್ಟೇ ಬೆಲೆ ಇಳಿಕೆಯಾಗಿತ್ತು. ಅದನ್ನ ಕಂಡು ಪ್ರಯಾಣಿಕರು ಕೆರಳಿ ಕೆಂಡವಾಗಿದ್ದಾರೆ. ಮೆಜೆಸ್ಟಿಕ್ನಿಂದ ರೇಷ್ಮೆ ಸಂಸ್ಥೆಗಿದ್ದ 70 ರೂಪಾಯಿ ಟಿಕೆಟ್ ಈಗ 60 ರೂಪಾಯಿ ಆಗಿದೆ. ಮೆಜೆಸ್ಟಿಕ್ನಿಂದ ಬೈಯಪ್ಪನಹಳ್ಳಿಗೆ 60 ರೂಪಾಯಿ ಇದ್ದ ಬೆಲೆ 50 ರೂಪಾಯಿಗೆ ಇಳಿಕೆಯಾಗಿದೆ. ಜಾಲಹಳ್ಳಿಯಿಂದ ರೇಷ್ಮೆ ಸಂಸ್ಥೆಗೆ 90 ರೂಪಾಯಿ ಇತ್ತು, ಈಗಲೂ ಅಷ್ಟೇ ಇರುತ್ತೆ. ಮೆಜೆಸ್ಟಿಕ್ನಿಂದ ವೈಟ್ ಫೀಲ್ಡ್ಗೆ 90 ರೂಪಾಯಿ ಇತ್ತು, 80 ರೂಪಾಯಿ ಆಗಿದೆ. ಮೆಜೆಸ್ಟಿಕ್ನಿಂದ ಚಲ್ಲಘಟ್ಟಕ್ಕೆ 70 ರೂಪಾಯಿ ಇದ್ದ ದರ 60 ರೂಪಾಯಿ ಆಗಿದೆ. ಮೆಜೆಸ್ಟಿಕ್ನಿಂದ ವಿಧಾನಸೌಧಕ್ಕೆ 20 ರೂಪಾಯಿ ಬದಲು 10 ರೂಪಾಯಿ ಕೊಡಬೇಕು. ಮೆಜೆಸ್ಟಿಕ್ನಿಂದ ಕಬ್ಬನ್ ಪಾರ್ಕ್ಗೆ ಹೋಗೋರು ಮೊದಲಿನಂತೆ 20 ರೂಪಾಯಿ ನೀಡಬೇಕು. ಈ ಮೆಟ್ರೋ ದರ ಏರಿಕೆ ಇದೆಯಲ್ಲ, ಇದು
ಜನಗಳ ಪರಿಸ್ಥಿತಿ ಹೇಗಿದೆ ಅಂತ ಗೊತ್ತಿಲ್ಲದವರು ಮೇಲೆ ಮೇಲೆ ಕೂತ್ಕೊಂಡ್ರೆ ಏನಾಗುತ್ತೆ ಅನ್ನೋದು ಕಿರುಕಾರ. ಮೆಟ್ರೋ ದರ ಏರಿಕೆಯಿಂದ ಪ್ರಯಾಣಿಕರು ಬೇಸತ್ತು ಹೋಗಿದ್ದಾರೆ. ಈಗೇನಾದರೂ ಬೆಂಗಳೂರಿನಲ್ಲಿ ಎಲೆಕ್ಷನ್ ಆದರೆ ಆಡಳಿತ ಪಕ್ಷ ಉಡಿಸಾಗ್ಬಿಡ್ತದೆ. ಈಗೇನಾದರೂ BBMP ಎಲೆಕ್ಷನ್ ಈಗ ಮಾಡಬೇಕು, ನೀನು ನೋಡಬೇಕಿದೆ. ದರ ಹೆಚ್ಚಳದಿಂದಾಗಿ ಬಸ್ಗಳತ್ತ ಮುಖ ಮಾಡ್ತಾ ಇದ್ದಾರೆ ಜನ. ಆದ್ದರಿಂದ ಚೂರೇ ಚೂರು ಬೆಲೆ ಇಳಿಸಿ BMRCL ಜನರನ್ನು ಸೆಳೆಯಲು ಮುಂದಾಗಿದೆ. ಜಾಸ್ತಿ ಮಾಡಿದ್ದು 100, ಇಳಿಸ್ತಾ ಇರೋದು 3. ಬನ್ನಿ ಒಂದು ರಿಪೋರ್ಟ್. ಮೆಟ್ರೋ ಪ್ರಯಾಣಿಕರಿಗೆ ಲಾಭದಿಂದಲೇ ಲಾಸ್. 100 ಏರಿಕೆ, 3 ಇಳಿಸಿದ BMRCL. ಕೊಟ್ಟೋನು ಕೋಡಂಗಿ, ಇಸ್ಕೊಂಡೋನು ಈರ್ಭದ್ರ ಅಂತಾರಲ್ಲ, ಅದು ಮೆಟ್ರೋ ವಿಚಾರದಲ್ಲಿ ನಿಜವಾಗ್ತಾ ಇದೆ. BMRCL ಇದೀಗ ಕೊಟ್ಟಂತೆ ಮಾಡಿ ಕಿತ್ಕೊಳ್ತಾ ಇದೆ. ಕೆಲವೊಂದು ಮಾರ್ಗದಲ್ಲಷ್ಟೇ ಬೆಲೆ ಇಳಿಕೆಯಾಗಿದ್ದು ಅದನ್ನ ಕಂಡು ಪ್ರಯಾಣಿಕರು ಕೆರಳಿ ಕೆಂಡವಾಗಿದ್ದಾರೆ. ಮೆಜೆಸ್ಟಿಕ್ನಿಂದ ರೇಷ್ಮೆ ಸಂಸ್ಥೆಗಿದ್ದ 70 ರೂಪಾಯಿ ಟಿಕೆಟ್ ಈಗ 60 ರೂಪಾಯಿ ಆಗಿದೆ. ಮೆಜೆಸ್ಟಿಕ್ನಿಂದ ಬೈಯಪ್ಪನಹಳ್ಳಿಗೆ 60 ರೂಪಾಯಿ ಇದ್ದ ಬೆಲೆ 50 ರೂಪಾಯಿಗೆ ಇಳಿಕೆಯಾಗಿದೆ. ಜಾಲಹಳ್ಳಿಯಿಂದ ರೇಷ್ಮೆ ಸಂಸ್ಥೆಗೆ 90 ರೂಪಾಯಿ ಇತ್ತು, ಈಗಲೂ ಅಷ್ಟೇ ಇರುತ್ತೆ. ಮೆಜೆಸ್ಟಿಕ್ನಿಂದ ವೈಟ್ ಫೀಲ್ಡ್ಗೆ 90 ರೂಪಾಯಿ ಇತ್ತು, 80 ರೂಪಾಯಿ ಆಗಿದೆ. ಮೆಜೆಸ್ಟಿಕ್ನಿಂದ ಚಲ್ಲಘಟ್ಟಕ್ಕೆ 70 ರೂಪಾಯಿ ಇದ್ದ ದರ 60 ರೂಪಾಯಿ ಆಗಿದೆ. ಮೆಜೆಸ್ಟಿಕ್ನಿಂದ ವಿಧಾನಸೌಧಕ್ಕೆ 20 ರೂಪಾಯಿ ಬದಲು 10 ರೂಪಾಯಿ ಕೊಡಬೇಕು. ಮೆಜೆಸ್ಟಿಕ್ನಿಂದ ಕಬ್ಬನ್ ಪಾರ್ಕ್ಗೆ ಹೋಗೋರು ಮೊದಲಿನಂತೆ 20 ರೂಪಾಯಿ ನೀಡಬೇಕು. ಈ ಮೆಟ್ರೋ ದರ ಏರಿಕೆ ಇದೆಯಲ್ಲ, ಇದು ಜನಗಳ ಪರಿಸ್ಥಿತಿ ಹೇಗಿದೆ ಅಂತ ಗೊತ್ತಿಲ್ಲದವರು ಮೇಲೆ ಮೇಲೆ ಕೂತ್ಕೊಂಡ್ರೆ ಏನಾಗುತ್ತೆ ಅನ್ನೋದು ಕಿರುಕಾರ. ಮೆಟ್ರೋ ದರ ಏರಿಕೆಯಿಂದ ಪ್ರಯಾಣಿಕರು ಬೇಸತ್ತು ಹೋಗಿದ್ದಾರೆ. ಈಗೇನಾದರೂ ಬೆಂಗಳೂರಿನಲ್ಲಿ ಎಲೆಕ್ಷನ್ ಆದರೆ ಆಡಳಿತ ಪಕ್ಷ ಉಡಿಸಾಗ್ಬಿಡ್ತದೆ. ಈಗೇನಾದರೂ BBMP ಎಲೆಕ್ಷನ್ ಈಗ ಮಾಡಬೇಕು, ನೀನು ನೋಡಬೇಕಿದೆ. ದರ ಹೆಚ್ಚಳದಿಂದಾಗಿ ಬಸ್ಗಳತ್ತ ಮುಖ ಮಾಡ್ತಾ ಇದ್ದಾರೆ ಜನ. ಆದ್ದರಿಂದ ಚೂರೇ ಚೂರು ಬೆಲೆ ಇಳಿಸಿ BMRCL ಜನರನ್ನು ಸೆಳೆಯಲು ಮುಂದಾಗಿದೆ. ಜಾಸ್ತಿ ಮಾಡಿದ್ದು 100, ಇಳಿಸ್ತಾ ಇರೋದು 3. ಬನ್ನಿ ಒಂದು ರಿಪೋರ್ಟ್. ಮೆಟ್ರೋ ಪ್ರಯಾಣಿಕರಿಗೆ ಲಾಭದಿಂದಲೇ ಲಾಸ್. 100 ಏರಿಕೆ, 3 ಇಳಿಸಿದ BMRCL. ಕೊಟ್ಟೋನು ಕೋಡಂಗಿ, ಇಸ್ಕೊಂಡೋನು ಈರ್ಭದ್ರ ಅಂತಾರಲ್ಲ, ಅದು ಮೆಟ್ರೋ ವಿಚಾರದಲ್ಲಿ ನಿಜವಾಗ್ತಾ ಇದೆ. BMRCL ಇದೀಗ ಕೊಟ್ಟಂತೆ ಮಾಡಿ ಕಿತ್ಕೊಳ್ತಾ ಇದೆ. ಕೆಲವೊಂದು ಮಾರ್ಗದಲ್ಲಷ್ಟೇ ಬೆಲೆ ಇಳಿಕೆಯಾಗಿದ್ದು ಅದನ್ನ ಕಂಡು ಪ್ರಯಾಣಿಕರು ಕೆರಳಿ ಕೆಂಡವಾಗಿದ್ದಾರೆ. ಮೆಜೆಸ್ಟಿಕ್ನಿಂದ ರೇಷ್ಮೆ ಸಂಸ್ಥೆಗಿದ್ದ 70 ರೂಪಾಯಿ ಟಿಕೆಟ್ ಈಗ 60 ರೂಪಾಯಿ ಆಗಿದೆ. ಮೆಜೆಸ್ಟಿಕ್ನಿಂದ ಬೈಯಪ್ಪನಹಳ್ಳಿಗೆ 60 ರೂಪಾಯಿ ಇದ್ದ ಬೆಲೆ 50 ರೂಪಾಯಿಗೆ ಇಳಿಕೆಯಾಗಿದೆ. ಜಾಲಹಳ್ಳಿಯಿಂದ ರೇಷ್ಮೆ ಸಂಸ್ಥೆಗೆ 90 ರೂಪಾಯಿ ಇತ್ತು, ಈಗಲೂ ಅಷ್ಟೇ ಇರುತ್ತೆ. ಮೆಜೆಸ್ಟಿಕ್ನಿಂದ ವೈಟ್ ಫೀಲ್ಡ್ಗೆ 90 ರೂಪಾಯಿ ಇತ್ತು, 80 ರೂಪಾಯಿ ಆಗಿದೆ. ಮೆಜೆಸ್ಟಿಕ್ನಿಂದ ಚಲ್ಲಘಟ್ಟಕ್ಕೆ 70 ರೂಪಾಯಿ ಇದ್ದ ದರ 60 ರೂಪಾಯಿ ಆಗಿದೆ. ಮೆಜೆಸ್ಟಿಕ್ನಿಂದ ವಿಧಾನಸೌಧಕ್ಕೆ 20 ರೂಪಾಯಿ ಬದಲು 10 ರೂಪಾಯಿ ಕೊಡಬೇಕು. ಮೆಜೆಸ್ಟಿಕ್ನಿಂದ ಕಬ್ಬನ್ ಪಾರ್ಕ್ಗೆ ಹೋಗೋರು ಮೊದಲಿನಂತೆ 20 ರೂಪಾಯಿ ನೀಡಬೇಕು. ಈ ಮೆಟ್ರೋ ದರ ಏರಿಕೆ ಇದೆಯಲ್ಲ, ಇದು ಜನಗಳ ಪರಿಸ್ಥಿತಿ ಹೇಗಿದೆ ಅಂತ ಗೊತ್ತಿಲ್ಲದವರು ಮೇಲೆ ಮೇಲೆ ಕೂತ್ಕೊಂಡ್ರೆ ಏನಾಗುತ್ತೆ ಅನ್ನೋದು ಕಿರುಕಾರ. ಮೆಟ್ರೋ ದರ ಏರಿಕೆಯಿಂದ ಪ್ರಯಾಣಿಕರು ಬೇಸತ್ತು ಹೋಗಿದ್ದಾರೆ. ಈಗೇನಾದರೂ ಬೆಂಗಳೂರಿನಲ್ಲಿ ಎಲೆಕ್ಷನ್ ಆದರೆ ಆಡಳಿತ ಪಕ್ಷ ಉಡಿಸಾಗ್ಬಿಡ್ತದೆ. ಈಗೇನಾದರೂ BBMP ಎಲೆಕ್ಷನ್ ಈಗ ಮಾಡಬೇಕು, ನೀನು ನೋಡಬೇಕಿದೆ. ದರ ಹೆಚ್ಚಳದಿಂದಾಗಿ ಬಸ್ಗಳತ್ತ ಮುಖ ಮಾಡ್ತಾ ಇದ್ದಾರೆ ಜನ. ಆದ್ದರಿಂದ ಚೂರೇ ಚೂರು ಬೆಲೆ ಇಳಿಸಿ BMRCL ಜನರನ್ನು ಸೆಳೆಯಲು ಮುಂದಾಗಿದೆ. ಜಾಸ್ತಿ ಮಾಡಿದ್ದು 100, ಇಳಿಸ್ತಾ ಇರೋದು 3. ಬನ್ನಿ ಒಂದು ರಿಪೋರ್ಟ್. ಮೆಟ್ರೋ ಪ್ರಯಾಣಿಕರಿಗೆ ಲಾಭದಿಂದಲೇ ಲಾಸ್. 100 ಏರಿಕೆ, 3 ಇಳಿಸಿದ BMRCL. ಕೊಟ್ಟೋನು ಕೋಡಂಗಿ, ಇಸ್ಕೊಂಡೋನು ಈರ್ಭದ್ರ ಅಂತಾರಲ್ಲ, ಅದು ಮೆಟ್ರೋ ವಿಚಾರದಲ್ಲಿ ನಿಜವಾಗ್ತಾ ಇದೆ. BMRCL ಇದೀಗ ಕೊಟ್ಟಂತೆ ಮಾಡಿ ಕಿತ್ಕೊಳ್ತಾ ಇದೆ. ಕೆಲವೊಂದು ಮಾರ್ಗದಲ್ಲಷ್ಟೇ ಬೆಲೆ ಇಳಿಕೆಯಾಗಿದ್ದು ಅದನ್ನ ಕಂಡು ಪ್ರಯಾಣಿಕರು ಕೆರಳಿ ಕೆಂಡವಾಗಿದ್ದಾರೆ. ಮೆಜೆಸ್ಟಿಕ್ನಿಂದ ರೇಷ್ಮೆ ಸಂಸ್ಥೆಗಿದ್ದ 70 ರೂಪಾಯಿ ಟಿಕೆಟ್ ಈಗ 60 ರೂಪಾಯಿ ಆಗಿದೆ. ಮೆಜೆಸ್ಟಿಕ್ನಿಂದ ಬೈಯಪ್ಪನಹಳ್ಳಿಗೆ 60 ರೂಪಾಯಿ ಇದ್ದ ಬೆಲೆ 50 ರೂಪಾಯಿಗೆ ಇಳಿಕೆಯಾಗಿದೆ. ಜಾಲಹಳ್ಳಿಯಿಂದ ರೇಷ್ಮೆ ಸಂಸ್ಥೆಗೆ 90 ರೂಪಾಯಿ ಇತ್ತು, ಈಗಲೂ ಅಷ್ಟೇ ಇರುತ್ತೆ.